ಯಾಕೋ ಸರಿ ಬೇಜಾರ್ಲಿದ್ಯಾ? ಏನಿಲ್ಲ ಕಣ, ಆರಾಮಾಗೇ ಇದ್ದೀನಿ. ನಿನ್ನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಏನಾಯ್ತು ಹೇಳೋ? ಹೌದು ರಾಮಾಚಾರಿ, ತುಂಬ ಡಲ್ ಆಗಿದ್ಯಾ, ಏನಾಯಿತು? ನಾವು ಎಷ್ಟೋ ಸತಿ ಅನ್ಕೋತೀವಲ್ವ ಮೇಡಮ್, ನಮಗೆ ಬೇಕಾಗಿರೋ ಬದುಕು ಸಿಗದೇ ಇದ್ದಾಗ ನಮ್ಗೆ ಯಾವ ಬದುಕು ಸಿಕ್ಕಿದೆಯೋ ಅದನ್ನೇ ಬಯಸ್ಕೊಂಡು ಬದುಕಬೇಕು. ಆದರೆ ನಾವು ಅನ್ಕೊಂಡಂಗೆಲ್ಲ ಆಗಲ್ಲ ಅಲ್ವಾ? ನಮ್ಮ ಬುದ್ಧಿ ತೋರಿಸ್ದಂಗೆ ಮಾಡೋಕೆ ನಮ್ಮ ಮನಸ್ಸು ಒಪ್ಪಲ್ಲ. ಹಾಳಾದ ಮನಸ್ಸು ಒಂದು ಸತಿ ಒಂದ್ರ ಮೇಲೆ ಆಸಕ್ತಿ ಇಟ್ಟುಬಿಟ್ರೆ ಪ್ರಾಣ ಹೋಗ್ತಾ ಇದೆ ಅಂದ್ರೂ ನಿರ್ಧಾರ ಬದಲಾಯಿಸಲ್ಲ. ಈಗ ಅಂಥದ್ದೇನಾಯ್ತು ರಾಮಾಚಾರಿ? ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ ಮೇಡಮ್. ನನ್ನ ಪ್ರೀತಿ ಪಾತ್ರರೊಬ್ಬರು ನನ್ನಿಂದ ದೂರ ಆಗಿರೋದನ್ನ ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ರೀತಿ ಪಾತ್ರರ ಯಾರು ಅದು? ನನ್ನ ಮಾರುತಿ ಕಣೋ, ಕಷ್ಟ ಸುಖದಲ್ಲೆಲ್ಲ ಜೊತೆಲಿದ್ದಿದ್ದು ನನ್ನ ಸ್ಕೂಟ್ರು. ಅದು ನನ್ನನ್ನು ಜೀವನದ ಒಂದಕ್ಕಿಂತ ಇನ್ನೊಂದಕ್ಕೆ ಕರ್ಕೊಂಡು ಬಂದಿರೋ ರಥ. ಆ ಗಾಡಿಯಿಂದನೇ ನನಗೆ ಈ ಕಂಪ್ನಿದ ಕೆಲಸ ಸಿಕ್ಕಿದ್ದು, ಆ ಗಾಡಿಯಿಂದನೇ ಚಾರು ಮೇಡಮ್ ಪರಿಚಯ ಆಗಿದ್ದು, ನಮ್ಮ ಪರಿಚಯ ಪ್ರೀತಿಗೆ ತಿರುಗಿದ್ದು. ನಾವಿಬ್ಬರು ಮದುವೆ ಆದಮೇಲೆ ನಮ್ಮ ಜೋಡಿನ ಎಳ್ಕೊಂಡು ಹೋಗೋಕೆ ಇದ್ದಿದ್ದು ಗಾಡಿ ಅಲ್ಲಲ್ಲ, ರಥ ಕಣೋ ಅದು. ಈಗ ಬೇರೆ ಗಾಡಿ ತೊಗೊಂಡಿದ್ದೀನಿ, ಇದರಲ್ಲೇ ಓಡಾಡ್ತಾ ಇದ್ದೀನಿ. ಆದರೂ ಅದರಲ್ಲಿದ್ದಿದ್ದು ಬಾಂಧವ್ಯ ಇದರಲ್ಲಿ ಇಲ್ಲ ಕಣ. ನೀನು ಹೇಗೆ ನನಗೊಂದು ಒಳ್ಳೆ ಗೆಳೆಯನೋ, ಅದೇ ರೀತಿ ನಮ್ಮ ಮಾರುತಿನೂ ನನಗೊಂದು ಒಳ್ಳೆ ಗೆಳೆಯಂತರ. ಆ ಗಾಡಿನ ನಾನು ಬಳಸೋದು ಬಿಟ್ಟ ಮೇಲೆ ನನ್ನ ಬದುಕಲ್ಲಿ ಕಷ್ಟಗಳು ಶುರುವಾಗಿದ್ದು, ಸಮಸ್ಯೆಗಳು ಬೆನ್ನು ಹತ್ತಿದ್ದು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಹೌದು ಚಾರು ಮೇಡಮ್, ಅದು ಬರೀ ಗಾಡಿ ಅಲ್ಲ, ನಮ್ಮಿಬ್ಬರನ್ನು ಒಂದು ಮಾಡಿದ ಸೇತುವೆ, ನಮ್ಮಿಬ್ಬರನ್ನ ಪ್ರೇಮ ಲೋಕಕ್ಕೆ ಎಳ್ಕೊಂಡು ಹೋಗಿದ್ದು ಪಲ್ಲಕ್ಕಿ. ನಮ್ಮನ್ನು ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋ ಜೊತೆಗಾರನಿಗೆ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಈ ಥರ ಬಿಟ್ಟು ಮೂಲೆ ನಿಲ್ಲಿಸಿದ್ದೀನಲ್ಲ, ಸರಿನಾ? ಇಲ್ಲಪ್ಪ, ನಾನು ಈಗಲೇ ಹೋಗಿ ಮತ್ತೆ ಆ ಗಾಡಿನ ರೆಡಿ ಮಾಡಿಸ್ತೀನಿ. ನನ್ನ ಸಂತೋಷನ ಯಾವುದರಿಂದ ಕಳ್ಕೊಂಡ ಮತ್ತೆ ಅದರಿಂದನೇ ಪಡೀತೀನಿ. ಆಹಾ, ಓಹೋ, ಅದ್ಭುತ ಅದ್ಭುತ. ಮಾವ, ಅದು ಬೆಳಗ್ಗೆ ಎದ್ದ ತಕ್ಷಣ ನೋಡೋ ಫೋಟೋ, ಇದು ಗುಡ್ ನೈಟ್ ಹೇಳೋ ಫೋಟೋ. ಅಮ್ಮ, ಹೇಗಿದ್ದಾನೆ ನಿನ್ನ ಅಳಿಯ? ಮಾವ, ಕರೆಕ್ಟ್ ಆಗಿದೆ ಅಲ್ವಾ? ಸೀತಾಲಕ್ಷ್ಮಿ, ಎಲ್ಲ ಕರೆಕ್ಟ್ ಆಗಿದೆಯಮ್ಮ, ಅದ್ಭುತ, ಸೂಪರ್, ಮೈಂಡ್ ಬ್ಲೋವಿಂಗ್. ಒಟ್ಟಿನಲ್ಲಿ ನಮ್ಮ ರಾಮಾಚಾರಿ ನಮ್ಮ ಮನೆ ಒಳಗಡೆ ತಾಕ ತಾಕ ಥೈ ಅಂತ ಕುಣಿಯಂಗಿದೆ ನೋಡಮ್ಮ. ಎಲ್ಲ ಕರೆಕ್ಟ್ ಆಗಿದೆ, ಏನು ತಲೆ ಕೆಡಿಸ್ಕೊಂಬಿಡ. ರಾಮಾಚಾರಿ ಹೃದಯ ಮತ್ತೆ ನನ್ನ ಹೃದಯ ಕನೆಕ್ಟ್ ಆದ್ಮೇಲೆ ನಾನ್ ಮಾಡೋದೆಲ್ಲ ಕರೆಕ್ಟ್ ಆಗೇ ಇರುತ್ತೆ ಅಲ್ವಾ? ಈಗ ನೋಡು, ನಾನು ನೀನು ಗಿಲ್ಪ್ ಮಾಡ್ತೀನಿ, ಬಾ ನಾನು ಫೋಟೋ ಹಾಕ್ತೀನಿ. ಒಂದೊಂದು ಫೋಟೋಗೆ ಗ್ಯಾಪ್ ಕೊಟ್ಟು ಹಾಕಿದ್ರೆ ಅದ್ಭುತವಾಗಿ ಕಾಣುತ್ತೆ. ಮಾವ, ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ನಾನೇ ಎಲ್ಲಿ ಬೇಕೋ ಅಲ್ಲಿ ಇಡ್ತೀನಿ. ಯಾಕ